ತಾಯಿಗೆ ತನ್ನ ಮಗುವಿನ ಆರೋಗ್ಯವೇ ಜೀವನದ ಅತಿದೊಡ್ಡ ಕನಸಾಗಿರುತ್ತದೆ. ಆದರೆ ಮಗುವಿಗೆ ಗಂಭೀರವಾದ ಕಾಯಿಲೆಯನ್ನು ಎದುರಿಸಬೇಕಾದಾಗ ಆ ತಾಯಿಯ ಹೋರಾಟ ಎಷ್ಟು ದೊಡ್ಡದು ಎಂಬುದನ್ನು ಕಲ್ಪನೆ ಮಾಡುವುದೇ ಕಷ್ಟ. ಇಂದು ನಾವು ರಾಜನಂದಿನಿಯ ತಾಯಿಯನ್ನು ಭೇಟಿಯಾಗಲಿದ್ದೇವೆ. ಅವರು ಕಳೆದ ಹಲವು ವರ್ಷಗಳಿಂದ ತಮ್ಮ ಸೆರೆಬ್ರಲ್ ಪಾಲ್ಸಿಯಿಂದ ಬಳಲುತ್ತಿರುವ ಮಗಳಿಗೆ ಸರಿಯಾದ ಚಿಕಿತ್ಸೆಗಾಗಿ ಹುಡುಕಾಟ ನಡೆಸುತ್ತಿದ್ದರು. ತಮ್ಮ ಮಗಳನ್ನು ಗುಣಪಡಿಸಲು ಅವರು ಅನೇಕ ವೈದ್ಯರನ್ನು ಸಂಪರ್ಕಿಸಿದರು. ಹಲವು ನಗರಗಳಲ್ಲಿ ಚಿಕಿತ್ಸೆ ಪಡೆದರು. ಆದರೆ ಎಲ್ಲಿಯೂ ಅವರಿಗೆ ನಿರೀಕ್ಷಿತ ಫಲಿತಾಂಶ ಸಿಗಲಿಲ್ಲ. ನಮಸ್ಕಾರ. ನನ್ನ ಮಗಳು ರಾಜನಂದಿನಿ ಸಿಪಿ ಸೆರೆಬ್ರಲ್ ಪಾಲ್ಸಿ ಇಂದ ಬಳಲುತ್ತಿದ್ದು ಈಗ ಆಕೆಗೆ 15 ವರ್ಷವಾಗಿದೆ. ಕಳೆದ 3 ವರ್ಷಗಳಿಂದ ನಾನು ಸಂಪೂರ್ಣ ಕೊಲ್ಹಾಪುರದಲ್ಲಿ ಪ್ರತಿಯೊಬ್ಬ ಎಂಡಿ ವೈದ್ಯರನ್ನು ಭೇಟಿಯಾಗಿ ನನ್ನ ಮಗಳಿಗೆ ಏನು ಸಮಸ್ಯೆ ಇದೆ ಮತ್ತು ಅದು ಏಕೆ ಉಂಟಾಯಿತು ಎಂದು ತಿಳಿಯಲು ಪ್ರಯತ್ನಿಸಿದ್ದೇನೆ. ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಮಾಡಿಸಿದ್ದೇನೆ. ಆದರೆ ಎಲ್ಲಿಯೂ ನನಗೆ ಯಾವುದೇ ಫಲಿತಾಂಶ ಸಿಕ್ಕಿಲ್ಲ. ನಂತರ ಹುಡುಕುತ್ತಾ ನಾವು ಇಲ್ಲಿ ಕಾವಳನಾಕ ಇರುವ ಮಾಡರ್ನ್ ಹೋಮಿಯೋಪತಿಗೆ ಬಂದೆವು. ದೀರ್ಘಕಾಲ ಚಿಕಿತ್ಸೆ ಪಡೆದರೂ ಯಾವುದೇ ಬದಲಾವಣೆ ಕಾಣಿಸದ ಕಾರಣ ಈ ತಾಯಿಯ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಮೂಡಿದ್ದವು. ಚಿಂತೆ ಅವಳನ್ನು ನಿರಂತರವಾಗಿ ಕಾಡುತ್ತಿತ್ತು. ಆದರೆ ಮಾಡರ್ನ್ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಪ್ರಾರಂಭಿಸಿದ ನಂತರ ನಿಧಾನವಾಗಿ ರಾಜನಂದಿನಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸತೊಡಗಿದವು ಮತ್ತು ಅವಳ ಶಂಕೆಗಳು ನಿಧಾನವಾಗಿ ಆಶೆಯಾಗಿ ಮಾರ್ಪಟ್ಟವು. ನಾವು ಮುಂಬೈ ಮತ್ತು ಪುಣೆಯವರೆಗೂ ಅನೇಕ ವೈದ್ಯರ ಬಳಿ ಚಿಕಿತ್ಸೆಗಾಗಿ ಹೋಗಿದ್ದೇವೆ. ಮನಸ್ಸಿನಲ್ಲಿ ಯಾವಾಗಲೂ ಭಯ ಇತ್ತು, ಆಗುತ್ತದೆಯಾ ಇಲ್ಲವಾ. ನಂತರ ಇಲ್ಲಿ ಬಂದ ಮೇಲೆ ಅವಳ ಸಂಪೂರ್ಣ ಹಿಸ್ಟ್ರಿ ತೆಗೆದುಕೊಳ್ಳಲಾಯಿತು. ಈಗ ನಾವು ಕಳೆದ 2 ವರ್ಷಗಳಿಂದ ಇಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೇವೆ ಮತ್ತು ಇನ್ನೂ ಮುಂದುವರಿಯುತ್ತಿದೆ. ಈಗ ತುಂಬಾ ಚೆನ್ನಾಗಿದೆ ಅನಿಸುತ್ತದೆ. ಅವಳಲ್ಲಿ ಈಗ ಸುಮಾರು 90% ಬದಲಾವಣೆ ಬಂದಿದೆ. ಈಗ ಅವಳಿಗೆ ಅರ್ಥವಾಗಲು ಆರಂಭವಾಗಿದೆ. ಚಿಕಿತ್ಸೆ ಆರಂಭವಾದ ನಂತರ ರಾಜನಂದಿನಿಯ ವರ್ತನೆ ಮತ್ತು ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯದಲ್ಲಿ ದೊಡ್ಡ ಬದಲಾವಣೆ ಕಾಣಿಸತೊಡಗಿತು. ನಿಧಾನವಾಗಿ ಅವಳ ದಿನನಿತ್ಯದ ಚಟುವಟಿಕೆಗಳು ಮತ್ತು ಅರ್ಥಮಾಡಿಕೊಳ್ಳುವ ಶಕ್ತಿಯಲ್ಲಿ ಸುಧಾರಣೆ ಆಗತೊಡಗಿತು. ಅವಳ ಜೀವನದಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳು ಕಾಣಿಸತೊಡಗಿದವು. ಆದರೆ ಆ ತಾಯಿಗೆ ಅವೇ ಅತ್ಯಂತ ದೊಡ್ಡ ಸಂತೋಷದ ಕ್ಷಣಗಳಾಗಿದ್ದವು. ಸೋದ ಈಗ ಅವಳಿಗೆ ಡಬ್ಬ ಎಲ್ಲಿದೆ, ಪ್ಲೇಟ್ ಅನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂಬುದು ಅರ್ಥವಾಗುತ್ತದೆ. ನಾವು ಹೇಳುವ ವಸ್ತುಗಳನ್ನು ಅವಳು ಗುರುತಿಸಿ ತೋರಿಸುತ್ತಾಳೆ. ಉದಾಹರಣೆಗೆ, ನಾವು ಟಿವಿಯ ರಿಮೋಟ್ ತಂದುಕೊಡು ಅಥವಾ ನನ್ನ ಚಶ್ಮಾ ಎಲ್ಲಿದೆ ಎಂದು ಹೇಳಿದರೆ ಅವಳು ಅದನ್ನು ತಂದುಕೊಡುತ್ತಾಳೆ. ಈಗ ಅವಳು ತನ್ನ ಬಟ್ಟೆಗಳನ್ನು ತಾನೇ ಆಯ್ಕೆ ಮಾಡಿಕೊಳ್ಳಲು ಪ್ರಾರಂಭಿಸಿದ್ದಾಳೆ. ದಾಹವಾಗಿದ್ದಾಗ ತಾನೇ ನೀರನ್ನು ತೆಗೆದುಕೊಂಡು ಬರುತ್ತಾಳೆ. ಮೊದಲು ಇವುಗಳಲ್ಲಿ ಯಾವುದೂ ಆಗುತ್ತಿರಲಿಲ್ಲ, ಆದರೆ ಈಗ ಅವಳಿಗೆ ಸಣ್ಣ ಸಣ್ಣ ವಿಷಯಗಳು ಅರ್ಥವಾಗತೊಡಗಿವೆ. ತಮ್ಮ ಮಗಳಿಗಾಗಿ ಹಲವು ವರ್ಷಗಳ ಕಾಲ ಒಂದು ಆಶಯ ಕಿರಣವನ್ನು ಹುಡುಕುತ್ತಿದ್ದ ಆ ತಾಯಿ ಇಂದು ಅದೇ ತಾಯಿ ತನ್ನ ಮಗಳಲ್ಲಿ ಬಂದ ಬದಲಾವಣೆಗಳನ್ನು ನೋಡಿ ಹೆಮ್ಮೆಯಿಂದ ತುಂಬಿಕೊಂಡಿದ್ದಾಳೆ. ಮಾಡರ್ನ್ ಹೋಮಿಯೋಪತಿ ಚಿಕಿತ್ಸೆಯಿಂದ ಅವರ ಜೀವನದಲ್ಲಿ ಮತ್ತೊಮ್ಮೆ ಆಶಯ ಬೆಳಕು ಕಾಣಿಸತೊಡಗಿದೆ. ಮಾಡರ್ನ್ ಹೋಮಿಯೋಪತಿಗೆ ಬಂದ ನಂತರ ಅವಳ ಚಿಕಿತ್ಸೆ ಪ್ರಾರಂಭವಾಗಿ ಅವಳಲ್ಲಿ ಸುಧಾರಣೆ ಕಾಣಿಸತೊಡಗಿತು. ಡಾಕ್ಟರ್ ವಿಜಯಕುಮಾರ್ ಮಾನೆ ಅವರಿಂದ ನನ್ನ ಮಗಳು ಈಗ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದ್ದಾಳೆ. ಥ್ಯಾಂಕ್ ಯು ಡಾಕ್ಟರ್, ನಿಮ್ಮಿಂದ ನನ್ನ ಮಗಳು ಈಗ ನಿಲ್ಲಲು ಆರಂಭಿಸಿದ್ದಾಳೆ. ಯಾರಿಗಾದರೂ ಸಿಪಿ ಅಥವಾ ಡೌನ್ ಸಿಂಡ್ರೋಮ್ ಅಥವಾ ಹೈಪರ್ ಆಕ್ಟಿವ್ ಮಕ್ಕಳ ಸಮಸ್ಯೆ ಇದ್ದರೆ ಅವರು ಮಾಡರ್ನ್ ಹೋಮಿಯೋಪತಿಗೆ ಖಂಡಿತವಾಗಿ ಬನ್ನಿ. ನಿಜವಾಗಿಯೂ ಅವರಿಗೆ ಪ್ರಗತಿ ಕಾಣಿಸುತ್ತದೆ. ಥ್ಯಾಂಕ್ ಯು.